ಹಾ, ಒಂದು ರಿಯಾಕ್ಷನ್ ಕೊಡ್ಬೋದಾ ಅದ್ರ ಬಗ್ಗೆ? ಏನ್ ಆ ಥರ ಹೇಳಿಕೆ ಕೊಡ್ತಾರಲ್ಲ, ಏನ್ ಅನ್ನಿಸ್ತು ನಿಮಗೆ? ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಈ ವ್ಯಕ್ತಿ ಬಗ್ಗೆ. ಅವ್ರು ತಿಳ್ಕೊಬೇಕು ಅದನ್ನ. ಇಷ್ಟೆಲ್ಲ ಸಾಧನೆ ಮಾಡಿರೋರ್ ಬಗ್ಗೆ ಈಸಿಯಾಗಿ ಮಾತಾಡ್ಬೋದಾ ಮಾತಾಡ್ಬಾರ್ದಾ ಅಂತ ಅವ್ರಿಗೆ ಗೊತ್ತಿರ್ಬೇಕದು. ಹಾ ಅದರಲ್ಲೂ ಅವ್ರು ಬರೀ ಹಂಗೆ ಮಾತಾಡಿದ್ರೆ ಪರವಾಗಿಲ್ಲ, ಅದ್ ಬಿಟ್ಟು ಕರ್ನಾಟಕದ ಹೀರೋ ಅಂತ ಹೇಳಿದ್ದಾರೆ. ಓಕೆ. ಕರ್ನಾಟಕದ ಹೀರೋ ಅನ್ನೋದು ಕರ್ನಾಟಕದ ಎಲ್ರಿಗೂ ಅನ್ಸರ್ಸುತ್ತೆ, ಅದು ಒಬ್ರಿಗಲ್ಲ ಹೀರೋಗೆ. ಆಯ್ತಾ? ಹೌದು ಹೌದು. ಕರ್ನಾಟಕದ ಹೀರೋ ಕರ್ನಾಟಕದ ಪವರ್ ಬಗ್ಗೆ ಅಷ್ಟು ಈಸಿಯಾಗಿ ತಗೊಂಡಿದ್ದಾರೆ ಅಂದ್ರೆ ನಮ್ಗೆ ಬೇಜಾರಾಗಿ ಆಗುತ್ತಲ್ವಾ? ಹೌದು. ಅದು ಇಷ್ಟು ಹ್ಮ್. ಎಂತೆಂತ ಸಾಧನೆ ಮಾಡಿದ್ದಾರೆ ನಮ್ಮ ಕನ್ನಡದವರು, ಅದು ಅವ್ರಿಗೂ ಗೊತ್ತಿದೆ. ಆಯ್ತಾ? ಎಷ್ಟೊಬ್ಬನೇ ಅಲ್ಲ, ಓಕೆ. ಎಲ್ರಿಗೂ ಹೇಳೋದು ನಾನು. ಎಲ್ಲ ನಮ್ಮ ಕರ್ನಾಟಕದ ಸ್ಟಾರ್ಸ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಹ್ಮ್ ಒಳ್ಳೊಳ್ಳೆ ಕಲಾವಿದ್ರು ನಮ್ಮ ಸಾಧನೆ ಬಗ್ಗೆ ನಮ್ಮ ತಿಳ್ಕೊಂಡ್ರು ಹ್ಮ್ ಅದು ತೆಲುಗು ಹೀರೋ ಬಗ್ಗೆ ಮಾತಾಡಲ್ಲ, ಕನ್ನಡದವ್ರ ಆಗಿದ್ದಕ್ಕೆ ತಗೊಂಡೆ ಅಂದ್ರೆ ಅದು ನಮ್ಮೆಲ್ರಿಗೂ ಹೇಳ್ದಂಗೆ ಐತಲ್ಲ. ಹೌದು. ಅವರು ಮೊದಲು ಈ ತೆಲುಗು ಆಕ್ಟರ್ಗಳ ಬಗ್ಗೆ ಮಾತಾಡ್ತಿದ್ರು, ಸುಮಾರು ಬೇರೆ ಬೇರೆ ಆಕ್ಟರ್ಗಳ ಬಗ್ಗೆ ಮಾತಾಡಿದ್ದಾರೆ ಮೊದಲು. ಓಕೆ. ಅವರೆಲ್ಲ ಇವ್ರ ಎಗೇನೆಸ್ಟ್ ಆಗಿ ಬಂದು ಅದೆಲ್ಲ ಕೊನೆಗೆ ಏನೇನೋ ಆದ್ಮೇಲೆ ಇಂಡಸ್ಟ್ರಿ ಅವ್ರನ್ನ ತುಂಬಾ ಇದು ಮಾಡಿದ್ಮೇಲೆ ಕೊನೆಗೆ ಈಗ ತೆಲುಗು ಆಕ್ಟರ್ಗಳ ಬಗ್ಗೆ ಮಾತಾಡಬಾರ್ದು ಅಂತ ಇದಾಗಿದೆ. ಹ್ಮ್. ಸೊ ಅದಕ್ಕೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂತ ನನ್ಗನ್ಸ್ತು. ಅಲ್ಲ, ಮೆನ್ಷನ್ ಮಾಡ್ಲಿರಿ, ಅವ್ರ ಮನೇಲಿ ಏನೋ ಸಿಕ್ಲಿಲ್ಲ ಅಂತ ಪಕ್ಕದ ಮನೆಯವ್ರನ್ನ ಎಳಿಯೋದು ಎಷ್ಟು ಕರೆಕ್ಟ್ ಅಂತ ನಾನು ಕೇಳೋದು. ಅಲ್ವಾ? ಅವ್ರ ಮನೇಲಿ ಏನೋ ಸಿಕ್ಕಿಲ್ಲ ಕರೆಕ್ಟ್ ಆಗಿ ಅಂತ ಪಕ್ಕದ ಮನೆಯವ್ರನ್ನ ಹೇಳ್ತಾರೋದು ಎಷ್ಟು ಕರೆಕ್ಟ್? ಪಕ್ಕದ ಮನೆಯವರು ಎಲ್ಲ ಕಷ್ಟಪಟ್ಟಿರ್ತಾರೆ ಅಂತ ಗೊತ್ತಿರ್ಬೇಕಲ್ವಾ? ಅಲ್ವಾ? ಹಾ. ಈಗ ಯಶ್ ಅವ್ರು ಬೆಳೆದಿದ್ದ ರೀತಿ, ಎಷ್ಟು ತೆಳಹಂತದಿಂದ ಬೆಳೆದಿದ್ದು ಇವತ್ತಿಷ್ಟ ಹಂತಕ್ಕೆ ಬರ್ಬೇಕು ಅಂತಂದ್ರೆ ಅದು ಸುಮ್ಮನೆ ಮಾತು ಅಲ್ಲ ಅದು. ಅಲ್ಲ, ಅವ್ರಿಗೆ ಎಲ್ಲ ಗೊತ್ತಿದ್ರು ಜಾಣ್ ಪೆದ್ರು ಅಂತಾರ ನೋಡಿ, ಆತರ ಆಕ್ಟ್ ಮಾಡ್ತಾ ಇದಾರೆ. ತೆಲುಗಲ್ಲಾದ್ರೆ ಸರಿಗೆ ಹೇಳ್ತಾ ಇದ್ದೆ ನಾನು. ಅವ್ರೇನಂದ್ರೆ ಈಗ ಒಂದು ಬಡವರು ಡಿಪ್ರೆಷನ್ ಹೋಗಿರೋರು ತುಂಬಾ ಜನ ಇದಾರೆ ನಮ್ಮ ಸಮಾಜದಲ್ಲಿ. ಏನೋ ಕಷ್ಟಗಳು ಎಲ್ಲ ಇದ್ದು ಏನೋ ಇರುತ್ತೆ ಅವ್ರವ್ರ ಪರ್ಸನಲ್. ಯಶ್ಗೆ ಆತರ ಪರಿಸ್ಥಿತಿ ಇಲ್ಲ, ಅಭಿಮಾನಿಗಳು ಹಂಗ ಇಟ್ಟಿಲ್ಲ ಅವನ್ನ, ಚೆನ್ನಾಗಿಟ್ಟಿದ್ದಾರೆ. ಅವನ್ನ ಆಕ್ಟಿಂಗ್ ಮೆಚ್ಕೊಂಡಿದ್ದಾರೆ, ಅವ್ನಿಗೆ ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಅವನು ಹಾರ್ಡ್ ವರ್ಕ್ ಮಾಡಿದ್ದಾನೆ, ಎಲ್ಲಾ ಚೆನ್ನಾಗಿರ್ಬೇಕಾರೆ ಸುಮ್ನೆ ಗಾಸಿಪ್ ಮಾಡೋದು ಎಷ್ಟು ಕರೆಕ್ಟ್ ಅಂತ. ಅದೇನೆ, ಅವರು ಸ್ಟಾರ್ಡಮ್ಗೆ ಬಂದು ಕೂತಿದಾರಲ್ಲ, ಅದೇ ಅವ್ರನ್ನ ಡಿಪ್ರೆಷನ್ ತಳ್ಳಿದೆ ಅನ್ನೋ ತರ ಅವ್ರು ಮಾತಾಡಿರೋದು. ಅಂದ್ರೆ ಅಯ್ಯೋ, ಅವ್ರಿಗೇನು ಯಶ್ ಬಗ್ಗೆ ಕಲ್ತ್ಕೊಳಕ್ ಹೇಳಿ. ಯಶನ್ ನೋಡಿ ಎಷ್ಟೋ ಜನ ಡಿಪ್ರೆಷನ್ ಹೋಗಿರೋರು ಆಚೆ ಬಂದಿದ್ದಾರೆ. ಏನಪ್ಪ ಈ ಮನುಷ್ಯ ಡ್ರೈವರ್ ಮಗ ಹಿಂಗಿದ, ನಾವ್ಯಾಕಿರ್ಬಾರ್ದು. ನನಗೆ ಡೈಲಿ ಒಂದು ಸಿಕ್ಕಿದರಲ್ಲಿ ಒಂದು 10 ಜನ ಸಿಕ್ಕಿರೋ ಒಂದು 6 ಜನ 8 ಜನ ಹೇಳ್ತಾರೆ, ಅಮ್ಮ ನನ್ನ ಅಣ್ಣನ್ ಫ್ಯಾನು, ನನ್ನ ಅಣ್ಣನ್ ತರ ಆಗ್ಬೇಕು. ಚಿಕ್ಕ ಮಗುವಿಂದ ಹೇಳುತ್ತೆ ರೀ, ನಂಗೆ ಸಿಕ್ಕಿದಾಗ ಖುಷಿ ಆಗುತ್ತೆ. ಏನಂದ್ರೆ ನಾನ್ ನನ್ ಮಗ ಅಂತ ಹೇಳ್ತಾ ಇಲ್ಲ, ನಾನು ಯಜಮಾನ್ರು ಬೈಕತ್ತಾ ಇರ್ತೀವಿ, ಎಲ್ಲೋದ್ರಿ ಬರೀ ಬಡ್ಡಿ ಮಗನ ವಿಷಯನೇ ಮಾತಾಡ್ತಾರೆ ಅಂತ. ನಾವೇ ಬೈಕತ್ತೀವಿ, ಬಟ್ ಅಷ್ಟು ಇಷ್ಟಪಡ್ತಾರೆ ಜನ. ಬಟ್ ಅವನ್ ಬಗ್ಗೆ ಒಂದ್ ಎಲ್ಲಿ ಹೋಗಿ ನೀವು ಒಂದ್ ಮಾಲ್ಗೆ ಹೋಗಿ, ಒಂದ್ ಇನ್ನೊಂದ್ ಹತ್ರಕ್ ಹೋಗಿ, ಒಂದ್ ಚಿಕ್ಕ ಹುಡುಗ ಆಗ್ಲಿ, ಒಂದ್ ಯಾರೋ ಫ್ಯಾಮಿಲಿ ಸಿಕ್ಲಿ, ಅಮ್ಮ ನಾನು ನನ್ ಮಗ ಯಶೋರ್ ಫ್ಯಾನು, ನಮ್ಮ ಮಿಸ್ಸಸ್, ಅದೊಂದು ಖುಷಿ ಕೊಡೋ ವಿಷಯ. ಬಟ್ ಅಷ್ಟು ಹೆಸರು ಮಾಡಿದಾನೆ, ಜನ ತಗೊಂಡೋಗಿದ್ದಾರೆ ಅಲ್ಲಿಗೆ. ಹಂಗಾಗಿ ಯಶ್ ಸಾಧಾರಣ ಅಲ್ಲ ರೀ. ಯಶ್ ಫ್ಯಾಮಿಲಿಯಲ್ಲಿ ತುಂಬಾ ಗಟ್ಟಿಯಾಗಿ ಬೆಳೆಸಿದೀವಿ ಯಶನ್ನ. ಅಷ್ಟು ಅವನಿಗೆ ಹಗುರವಾಗಿ ಕೊಟ್ಟಿಲ್ಲ. ಯಾಕೆಂದ್ರೆ ಈ ಫೀಲ್ಡಿಗೆ ಬರ್ಬೇಕಾದ್ರೆ ನಮ್ಮಲ್ಲಿ ಯಾರು ಇರ್ಲಿಲ್ಲ, ಆಯ್ತಾ? ನಮ್ಮಲ್ಲಿ ಯಾರಾದ್ರೂ ಇದ್ದು ನಮ್ಗದ್ರ ಅನುಭವ ಇಲ್ಲ, ಹಿಂದೆ ಮುಂದೆ ಗೊತ್ತಿಲ್ಲ, ನಮ್ಗೊಂದ್ ಭಯ ಅಂತ ಇರುತ್ತಲ್ಲ, ಒಬ್ನೇ ಮಗ ಬೇರೆ. ಆಮೇಲೆ ನಮ್ಗೆ ಬ್ಯಾಕಪ್ ಇಲ್ಲ ಹಣದ್ದು. ಅವ್ನ್ ಜೀವನ ಮಾಡಕ್ ಏನ್ ಬೇಕೋ ಅಷ್ಟಿತ್ತು. ಈ ತರದಕ್ಕೆಲ್ಲ ಕಷ್ಟ ಇದೆ ಕೇಳ್ತಾ ಇದ್ವಿ ನಾವು. ಆ ಬುಕ್ಗಳು ಮುಂಚೆ ಎಲ್ಲ ನಮ್ ಕಾಲದಲ್ಲೆಲ್ಲ ಸುಧಾ, ಪ್ರಜಾಮತ ಎಲ್ಲ ಬರ್ದಾಗ ಅದ್ರಲ್ಲಿ ಸಿನಿಮಾ ನಟರ ಬಗ್ಗೆ ಬರೀತಾ ಇದ್ರು. ನಾವೇನ್ ಜಾಸ್ತಿ ಓದಿಲ್ದೇ ಇದ್ರು ಆ ಒಂದ್ ಕ್ಯೂರಿಯಾಸಿಟಿ ಓದ್ಕತಿದ್ವಿ. ನಮ್ಗ ಅವಾಗ ಇಷ್ಟು ಓಪನ್ ಇರ್ಲಿಲ್ಲ ಸಿನಿಮಾ. ಸಿನಿಮಾ ನಟರನ್ನ ನೋಡ್ಬೇಕು ಅನ್ನೋದು. ಅಲ್ಲ, ಅದೊಂದು ಅಂದ್ರೆ ಸಿನಿಮಾ ಅಂದ್ರೆ ನಮ್ಗೆ ಅವ್ರನ್ನ ನೋಡೋದು ಅಂದ್ರೆ ಈ ತರ ರಸಮಂಜರಿ ಕಾರ್ಯಕ್ರಮ ಆ ತರದಲ್ಲಿ ನೋಡೋದ್ ಬಿಟ್ರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಅವ್ರು ಥಿಯೇಟ್ರಲ್ಲೇ ನೋಡ್ಬೇಕಿತ್ತು. ಅವಾಗ ಅಷ್ಟು ನೋಡಿದ್ವಲ್ಲ, ನನ್ಗೇನು ಗೊತ್ತಿಲ್ಲ ಅಂತ ಸ್ವಲ್ಪ ಭಯ ಇತ್ತು. ಅವನ್ಗೇನೋ ತುಂಬಾ ಸ್ಟ್ರಿಕ್ಟ್ ಆಗಿ ತುಂಬಾ ಗಟ್ಟಿಯಾಗಿ ಬೆಳೆಸಿದೀವಿ. ಸಮಾಜ ಏನು, ಕಲ್ಚರ್ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಅದನ್ನೆಲ್ಲ ಕೊಟ್ಟಿದೀವಿ. ಅದಕ್ಕೆ ಅವನ ಆ ಮಟ್ಟಕ್ಕೆ ಹೋಗಿದ್ದಾನೆ. ಜೊತೆಗೆ ಅವ್ನ ಹಾರ್ಡ್ ವರ್ಕ್ ಆಗ್ಲಿ, ಅವ್ನ ಪೇಷನ್ಸ್ಗೆ, ನಾನು ಅವನಿಂದ ಪೇಷನ್ಸ್ ಕಲ್ತಿದ್ದೀನಿ. ಅಷ್ಟು ಪೇಷನ್ಸ್ ಅವನು. ಏನೇ ಮಾಡ್ಬೇಕಾದ್ರೆ ಅವ್ನು ತುಂಬಾ ಯೋಚಿಸ್ಬಿಟ್ಟು ಮಾಡ್ತಾನೆ, ಆಯ್ತಾ? ಅವ್ನ ಹಾಡು. ಆಮೇಲೆ ಈ ಡಿಪ್ರೆಷನ್ ಅನ್ನೋ ಪದ ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿಲ್ಲ, ನಮ್ಗೆ ಗೊತ್ತಾ? ಅಷ್ಟು ಗಟ್ಟಿ. ನೋಡೋರ್ಗಂತೂ ಖಂಡಿತ ಯಾರಿಗೂ ಅನ್ಸಲ್ಲ ಡಿಪ್ರೆಷನ್ ಅಂತ. ಅವನು ಯಾರೋ ದಡ್ಡ ಮಾತಾಡಿದ್ದಾನೆ. ಬಟ್ ಏನಂದ್ರೆ ಅವನು ಕರ್ನಾಟಕದ ಬಗ್ಗೆ ಮಾತಾಡಿರೋದು ನಮಗ್ ತುಂಬಾ ಹರ್ಟ್ ಆಗಿದೆ. ಕನ್ನಡದ ಹೀರೋ ಅಂದ್ರೆ
ಕನ್ನಡದವರು ಅಂದ್ರೆ ಅಷ್ಟು ಈಸಿನಾ ಅಂತ ನಾನು ಕೇಳೋದು. ಯಶೊಬ್ಬನ ಬಗ್ಗೆ ಮಾತಾಡಿದ್ರೆ ಇಷ್ಟೊಂದು ಬೇಜಾರಾಗ್ತಿರ್ಲ, ಬಿಡಿ ಮಾತಾಡ್ಕೊಳ್ಳಿ, ಬೆಳೆದಿರ ಸ್ಟಾರ್ ಇನ್ಯಾರು ಸಿಕ್ಕಿಲ್ಲ ಅನ್ಬೋದು. ಅದ್ರಲ್ಲೂ ಡಿಪ್ರೆಷನ್ ಅನ್ನೋ ಪದ ಇದೆಯಲ್ಲ, ಅದ್ ನಮ್ ಕುಟುಂಬಕ್ಕೆ ಹತ್ರನೇ ಬರಲ್ಲ ಬಿಡಿ. ಅದ್ರಲ್ಲೂ ಯಶ್ಕಂತೂ ಅದ್ ಸುಳಿಯೋದೇ ಇಲ್ಲ. ರಾಧಿಕಾನೇ ಎಷ್ಟೋ ಸರಿ ಹೇಳ್ತಾಳೆ, ನೀನು ನಿಮ್ ಮಗ ಇಬ್ರು ಒಂದೇ ತರ ಆಂಟಿ ಅಂತ. ನಾವಿಬ್ರು ಹಂಗೇನೆ. ಬಟ್ ನಾವೇನೋ ಫಸ್ಟ್ ಆಫ್ ಆಲ್ ತಪ್ಪು ಮಾಡಕ್ ಹೋಗಲ್ಲ, ಗೊತ್ತಾಯ್ತಾ? ಲೈಫಲ್ಲಿ ತಪ್ಪು ಮಾಡಿ ಅಥವಾ ಇನ್ನೊಂದ್ ಸುಳ್ಳು ಹೇಳೋದು, ಇನ್ನೊಂದ್ ಮಾಡೋದು, ಅಥವಾ ಏನೋ ಯಾಮಾರ್ಸೋದು, ಅದೆಲ್ಲ ಮಾಡೋ ಅವಶ್ಯಕತೆನೇ ಬರಲ್ವಲ್ಲ ಸರ್ ನಮ್ಗೆ. ನಾವು ತಪ್ಪು ಮಾಡಿದಾಗ ಮಾತ್ರ ಬೇರೆಯವ್ರಿಗೆ ಎದ್ರೋದು, ಸುಳ್ಳು ಹೇಳೋದು, ಅಥವಾ ಏನ್ ಹೇಳ್ತಾರ ಅದಕ್ಕೆ, ಅಯ್ಯೋ ಯಾಕಪ್ಪ ಇಷ್ಟು ಜೋರಾಗಿ ಮಾತಾಡ್ಬೇಕು ಅನ್ನೋದೆಲ್ಲ. ನಮ್ಮಲ್ಲಿ ತಪ್ಪಿಲ್ಲ ಅಂದಾಗ ನಾವ್ ಎಲ್ ಬೇಕಾದ್ರೂ ಮಾತಾಡ್ಬೋದಲ್ವ. ಆ ಲೆವೆಲ್ ನಾವು ಕೊಟ್ಟಿದೀವಿ. ಅವನು ಅದನ್ನ ಬೆಳೆಸ್ಕೊಂಡು ಹೋಗಿದ್ದಾನೆ, ಜನ ಅವನ್ನ ಒಪ್ಕೊಂಡಿದ್ದಾರೆ. ಆ ವಿಷಯದಲ್ಲಿ ಯಾರು ಮಾತಾಡಂಗಿಲ್ಲ. ಬಟ್ ಇವ್ರು ಯಾರೋ ಇದು ಪಬ್ಲಿಸಿಟಿ ಗಿಮಿಕ್ ಇದು, ಅದಂತೂ ಹೇಳಬಲ್ಲೆ. ಮೊದ್ಲಿಂದಾನು ಆ ತರದೊಂದು ಮಾತ ಅವ್ರ ಬಗ್ಗೆ ಇದೆ. ಅವರು ಕೆಲವು ತೆಲುಗು ಆಕ್ಟರ್ಗಳು ದೊಡ್ಡ ದೊಡ್ಡ ಸ್ಟಾರ್ ಗೊತ್ತಿಲ್ಲದೆ ಮಾಡಿರೋದಲ್ಲ, ಇದು ಬೇಕಂತಾನೆ ಮಾಡಿರೋದು. ಗೊತ್ತಿದ್ದೆ ಮಾಡೋದು. ಅವರು ಸ್ಟಾರ್ಗಳ ಬಗ್ಗೆ ಮಾತಾಡೋ ಇಂಟರ್ವ್ಯೂಗಳಿಗೆ ಹೋದ ತಕ್ಷಣ ಯಾಕ್ರಿ ಒಬ್ಬ ದೇವಸ್ಥಾನ ಮುಂದೆ ಒಬ್ಬ ಬಡವ ಕೂತಿರ್ತಾನೆ, ಮಕ್ಳು ಓಡಿಸಿರ್ತಾರೋ ಇನ್ನೊಂದೇನೋ, ಅವ್ರ ಬಗ್ಗೆ ಮಾತಾಡಲ್ಲ ಇವರು. ಹೌದು, ಯಾಕೆ ಸ್ಟಾರ್ಗಳ ಬಗ್ಗೆನೆ ತಗೊಳ್ಳೋದು ಇವರು? ಹೌದು, ಅವ್ರ ಹೆಸರು ಹೇಳ್ದಾಗೆ ತಾನೇ ಇವರು ಚಾಲ್ತಿಗೆ ಬರೋದು. ಹೌದಾ? ಅದೇನೆ, ಅದ್ರಲ್ಲೂ ಕನ್ನಡದ ಇರೋ ಆದ್ರೆ ತಗೊಂಡ್ಬಿಡ್ತಾರಂತ. ಹಂಗಾರೆ ಇವ್ರ ಭಾಷೆಗೆ ನಮ್ಮವ್ರು ಯಾರಾದ್ರೂ ಹೇಳಿದ್ರೆ ಬಿಟ್ಬಿಡ್ತಾರ? ನಮ್ಮವ್ರು ಎಷ್ಟು ಎಂತೆಂತ ಸಾಧನೆ ಮಾಡ್ಕೊ ಬಂದಿದ್ದಾರೆ. ನಮ್ಮ ಶಿವಣ್ಣ ಇವಾಗ ಹೋಗಿ ತೆಲುಗಲ್ಲಿ ಮಾಡ್ತಾವ್ರೆ, ನಮ್ ಸುದೀಪ್ ಅವ್ರು ಈಗ ಮಾಡಿದ್ದಾರೆ. ನಮ್ಮಲ್ಲಿ ಕನ್ನಡ ಅವಾಗ್ಲೇ ಪ್ರಭಾಕರ್ ಅವ್ರು ಮಾಡಿದ್ದಾರೆ, ಪ್ರಕಾಶ್ ರೈ ಇದ್ದಾರೆ, ಎಲ್ಲಾ ಭಾಷೆಯಲ್ಲೂ ಎಲ್ರು ಇದಾರಲ್ರಿ. ನಮ್ಮವ್ರ ಏನ್ ಕಡಿಮೆ ಏನ್ರಿ? ಮೊದ್ಲಿಂದನೂ ಕನ್ನಡದಿಂದ ಬೇರೆ ಬೇರೆ ಭಾಷೆಗೆ ಹೋದವ್ರು ಇದ್ದಾರೆ. ಕನ್ನಡದ ಹೀರೋಯಿನ್ಗಳು ಎಷ್ಟಿದ್ದಾರೆ ಅಲ್ಲಿ. ಹೌದು, ಬಾಲಿವುಡ್ ಕನ್ನಡನ ಅವ್ರಷ್ಟು ಈಗ ತೋರ್ಸಿದ್ದಾರೆ ಎಷ್ಟು ಕನ್ನಡ ಅಂದ್ರೆ ಏನು ಅಂತ. ಇನ್ನೂ ಬೇಕಾ ಅವ್ರಿಗೆ? ಹೌದು, ನಿಜ. ಕನ್ನಡನ ಎಲ್ಗೋ ತಗೊಂಡೋಗಿರೋದು ಯಶೇ. ಯಶ್ ಬಗ್ಗೆ ಮಾತಾಡಿದ್ರೆ ನೇಮ್ ಸಿಗುತ್ತೆ ಅಂತ ಬಿಲ್ಡಪ್ ತಗೊಂಡಿರ್ಬೇಕು. ನೀವೇನು ಅವ್ರಿಗೆ ರಿಯಾಕ್ಷನ್ ಕೊಡೋ ಯೋಚನೆಯಲ್ಲಿ ಇದ್ದೀರಾ? ಇಲ್ಲ ಅಲ್ವಾ? ಏನ್ ಕೊಡೋಣ ರಿಯಾಕ್ಷನ್? ಅವ್ರ ಎದುರಿಗೆ ಸಿಕ್ಕಿದ್ರೆ, ತೆಲುಗಲ್ಲಿ ಸಿಕ್ಕಿದ್ರೆ ಹೇಳ್ತೀನಿ ನಾನು ಕ್ಲಿಯರ್ ಆಗಿ, మీరు మంచోళ్ళ పేరు తీసుకున్నారులేండి, మీకు మంచి ప్రచారమైంది ಅಂತ. ಫೋನ್ ಮಾಡಿ ಹೇಳ್ತೀರಾ ಏನಾದ್ರು ಅಂತ? ಯಾರಿಗೆ ಫೋನ್ ಮಾಡ್ಲಿ? ಅವ್ರಿಗೆ ವೇಣುಸ್ವಾಮಿ ಅವ್ರಿಗೆ. ಯಾಕ್ರಿ ಅವ್ರಿಗೆ ಫೋನ್ ಮಾಡಿ ಹೇಳೋದು? ಈಗ್ಲೇ ಸಾಕಷ್ಟು ಜನ ನ್ಯೂಸ್ ಮಾಡಿದಾರ ಬಿಡಿ ನಮ್ಮವ್ರೆ ಅಲ್ವಾ. ನಮ್ಮವ್ರು ಬಿಡ್ತಾರ? ಎಷ್ಟಿಗೆ ಮಾಡಿದ್ರೆ ಎಷ್ಟೊಂದ್ ಜನ ಬೆಳಿಗ್ಗೆಯಿಂದ ಫೋನು ನಂಗೆ, ಅಮ್ಮ ನೋಡಿ ಅಂತ. ಅವ್ರಿಗೆ ಬೇಜಾರಾಗಿರುತ್ತೆ. ಈಗ ನೀವು ಅದಕ್ಕೆ ತಾನೇ ಮಾಡಿದ್ದೀರಾ? ಅದೇ ವಿಚಾರಕ್ಕೆ ಮಾಡಿದ್ದು. ಅದಕ್ಕೆ ನಿಮ್ದು ಅಭಿಪ್ರಾಯ ಬೇಕಿತ್ತು. ಯಾಕಂದ್ರೆ ನಿಮ್ಮನ್ನ ನಾನ್ ಬಹಳ ಹತ್ರದಿಂದ ನೋಡಿದೀನಲ್ಲ. ಯಾಕಂದ್ರೆ ಪ್ರತಿಯೊಂದು ಇಲ್ಲಿ ಬನ್ನಿ, ಏನ್ ಗೊತ್ತಾ, ನಾನು ಬರೀ ಎಷ್ಟ್ ಬಗ್ಗೆ ಮಾತಾಡಿದ್ದಾರೆ ಅನ್ನೋದಲ್ಲ, ನಮ್ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ. ನಮ್ ಕನ್ನಡ ಅಂದ್ರೆ ನಾವೆಲ್ಲರೂ ಒಗ್ಗಟ್ಟು, ನಮ್ದು ಒಂದು ಮನೆ ಇದು. ನಾವು ಕನ್ನಡದ ಜಲ, ನೆಲ, ನೀರ್ ಕುಡ್ದು ಎಲ್ಲಾ ಭಾಷೆಗೂ ಹೋಗಿ ಎಷ್ಟು ಅಚೀವ್ ಮಾಡಿದ್ದಾರೆ. ಮತ್ತೆ ನಾವು ಅವ್ರ ಭಾಷೆ ನೀಯಾಳ್ಸಲ್ಲ, ನಾವ್ ಯಾರನ್ನೂ ಅರ್ಟ್ ಮಾಡಲ್ಲ. ನಮ್ಗೆ ಅರ್ಟ್ ಮಾಡಿದ್ರೆ ನಾವು ಸುಮ್ನೆ ಬರೋ ಜೈಮನ ಅಲ್ಲ ನಾವು. ಯಾರಿಗೆ ಆಗಿರ್ಲಿ, ಇವತ್ತು ಎಷ್ಟಿಗೆ ಮಾತಾಡ್ತಾರೆ, ನಾಳೆ ಇನ್ನೊಬ್ರಿಗೆ ಮಾತಾಡ್ತಾರೆ ಅಲ್ವಾ? ಹೌದು ಹೌದು, ನಮ್ಮವ್ರೆ ಅಲ್ವಾ? ನಾವ್ ಯಾರಿಗೆ ಆದ್ರೂ ನಾವು ನಿಂತ್ಕೊಳ್ಳೇಬೇಕು, ಮಾತಾಡ್ಲೇಬೇಕು. ಅದ್ರಲ್ಲೂ ನಮ್ ಸಿನಿಮಾ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಈಗಂತೂ ನಾನು ಈ ಫೀಲ್ಡಿಗೆ ಬಂದಿರೋದ್ರಿಂದ ಮಾತಾಡ್ಲೇಬೇಕಲ್ವಾ. ನೀವು ಅಫಿಷಿಯಲಿ ನಿರ್ಮಾಪಕಿ ಬೇರೆ ಆಗಿದ್ದೀರಿ ಈಗ. ಹಾಗಾಗಿ ಇಲ್ಲ, ನನಗೆ ನಿನ್ನೆ ಯಾರೋ ಕಳಿಸ್ದಾಗ ನೋಡ್ದೆ. ಈ ಅಪ್ಪನ್ ನೋಡೇ ಇರ್ಲಿಲ್ಲ ನಾನು. ಸಾಮಾನ್ಯ ನನ್ ಪೂಜಾರಿ, ನೀವು ನಂಬಲ್ಲ, ನಾನು ಯಶಿಗೆ ಹೆಂಗ್ ಬೆಳೆಸಿದೀನಿ ಅಂದ್ರೆ, ಎಷ್ಟೋ ಸರಿ ಅವನು ಹೊಸ್ತ್ರಲ್ಲಿ ಅಯ್ಯೋ ನಿಮ್ ಮಗನಿಗೆ, ನಮ್ ಕನ್ನಡದವರೇ ಬರೋರು ಬಂದು ತುಂಬಾ ಸರಿ ಬರ್ತಾರಲ್ಲ ಅಂತ ಒಳಗಡೆ ಕೂರ್ಸಿ ಏನೋ ಕಾಫಿ ಟೀ ಹಾಲು ಗಿಲು ಕೊಟ್ಟು ಮಾತಾಡ್ಸಿದ್ರೆ ನಮ್ಗೆ ನೆಗೆಟಿವ್ ಹೇಳೋರು. ನಾನು ಹೇಳ್ದೆ, ಸರ್ ದಯವಿಟ್ಟು ನಾವು ನಮ್ಮ ಮಕ್ಳಿಗೆ ನೆಗೆಟಿವ್ ಹೇಳ್ಕೊಟ್ಟಿಲ್ಲ ಅಂದ್ಬಿಟ್ಟು, ನೀವೇ ಮಾಡಿ ಪೂಜೆ, ದೇವ್ರ ಹೆಸರಲ್ಲೇ ಮಾಡಿ ಹೋಗಿ ಅಂತ ನಾನು ಒಂಚೂರು ಕಾಣಿಕೆ ಗಿಣಿಕೆ ಕೊಟ್ಟು ಕಳ್ಸ್ಬಿಡ್ತಿದ್ದೆ. ಆ ಪೂಜೆ ಈ ಪೂಜೆ ಅಂದ್ರೆ ನಾವು ನಂಬಲ್ಲ ಸರ್, ಕೆಲ್ಸದಲ್ಲೇ ನಾವು ಪೂಜೆನ ಕಾಣ್ಬೇಕು, ದೇವ್ರನ್ನ ಕೆಲ್ಸದಲ್ಲಿ ಕಾಣೋದು ಹೇಳ್ಕೊಟ್ಟಿದ್ವಿ. ಪೂಜೆ ಮಾಡ್ಬೇಕು ಹಂಗನ್ಬಿಟ್ಟು ಕೆಲ್ಸ ಮಾಡದೆ ಪೂಜೆ ಮಾಡದೆ ಕೂತ್ರೆ ದೇವ್ರು ನಮಗ್ ತಟ್ಟೆ ಇಟ್ಕ ಕುತ್ಕೊಂಡ್ರೆ ಯಾರು ಕೊಡಲ್ಲ. ಹೌದು ಹೌದು, ಪೂಜೆನೂ ಮಾಡ್ಬೇಕು, ಕೆಲಸ ನಿರಂತರವಾಗಿ ಮಾಡ್ತಾ ಇರ್ಬೇಕು. ಪೂಜೆ ಅನ್ನೋದು ಸರ್ ಅದೊಂದು ಭಾಗ, ಆದ್ರೆ ಅದನ್ನೇ ಜೀವನ ಮಾಡ್ಕೋಬಾರ್ದಲ್ಲ. ಕರೆಕ್ಟ್, ವೆರಿ ಟ್ರೂ, ನಿಜ. ಪೂಜೆ ಮಾಡೋದು ಅದೊಂದು ಭಾಗ. ಅದು ಈಗ ನಾವೇನು ಬೆಳಿಗ್ಗೆ ಎದ್ದು ನಮ್ಮ ಕರ್ತವ್ಯಗಳಂಗೆ ಪೂಜೆನೂ ಒಂದು ಕರ್ತವ್ಯ ನಮ್ಮ ಕಲ್ಚರ್ ಅಲ್ಲಿ. ಹಂಗಂತ ಪೂಜೆನೆ ಮಕ್ಳಿಗೆ ಒಂದು ಅಡಿಕ್ಟ್ ಅಂತ ಹೇಳ್ಕೊಟ್ಬಿಟ್ರೆ ಸೋಂಬೇರಿಗಳಾಗ್ಬಿಡ್ತಾರ. ಅದೊಂದು ಭಯ ಭಕ್ತಿಗಿರ್ಬೇಕು. ಅಲ್ಲ, ಭಕ್ತಿ ಬೇರೆ, ಹಾರ್ಡ್ ವರ್ಕ್ ಬೇರೆ. ದೇವ್ರನ್ನ ಹೆಸರೇಳಿ
ಬೇರೆ ಬೇರೆ ಕೆಲಸಗಳು ಮಾಡೋ ಜನ ಇಲ್ವಾ ಸರ್ ಈಗ? ಇವರು ದೇವ್ರ ಹೆಸರು ಹೇಳಿ ಮೋಸ ಮಾಡೋದೇ ಇವ್ರು ಮಾಡಿರೋದು ಈಗ. ನನ್ನ ಆ ವಿಚಾರದಲ್ಲಿ ನಾನು ಹೇಳ್ತೀನಿ, ನೀವು ಹೇಳಿದ್ದೀನ ದೇವ್ರನ್ನ ನಂಬಿ ದೇವ್ರ ಹೆಸರಲ್ಲಿ ಮೋಸ ಮಾಡೋರು ನಂಬೇಡಿ ಅಂತ. ಅಯ್ಯೋ ತುಂಬಾ ಜನ ಸರ್, ನೀವು ನಂಬಲ್ಲ, ನಾನು ದೇವಸ್ಥಾನಕ್ಕೆ ಹೋಗೋದೇ ಬಿಟ್ಬಿಟ್ಟೆ. ಫೇಮಸ್ ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ತಟ್ಟೆ ಹಿಡ್ಕೊಂಡು ಎಷ್ಟು ಹೆಸರು ಮಾತಾಡ್ತಾ ನಿಂತ್ಕೊಳ್ಳೋರು. ಮಿಕ್ಕಿದವರೆಲ್ಲ ಒಂಥರ ಬೈಕತ್ತಾರ ನಮ್ಮನ್ನ, ಇವ್ರೇನ್ ಸೆಲೆಬ್ರಿಟಿ ಅಮ್ಮ ಅಂತ ಇವ್ರಿಗೆ ಸ್ಪೆಷಲ್ ರೆಸ್ಪೆಕ್ಟ್ ನಂಗೆ ಅದು ಇಷ್ಟ ಆಗಲ್ಲ. ಕರೆಕ್ಟ್. ನಾನು ಹೇಳೋದಿಷ್ಟೇ, ಭಕ್ತರು ಎಲ್ಲರೂ ಒಂದೇ. ನೀವು ಅವ್ರನ್ನೂ ನಮ್ಮ ತರ ನಮ್ಮನ್ನ ಬೇರೆ ಅವ್ರನ್ನ ಬೇರೆ ನೋಡಬಾರ್ದು. ಭಕ್ತರು ಎಲ್ಲಾರು ಶ್ರೀಮಂತರು ಬಡವರು ಅಂತ ದೇವ್ರಿಗಿಲ್ಲ, ಮನುಷ್ಯರು ಅದನ್ನ ಮಾಡಬಾರ್ದು. ನಾವು ತುಂಬಾ ಕಲ್ಚರ್ ಹೇಳ್ಕೊಟ್ಟಿದೀವಿ ಬಿಡಿ ಸರ್, ಇಷ್ಟಕ್ಕೆ ಅದು ಸುಮ್ಮನೆ ಬಂದಿಲ್ಲ. ಇಲ್ಲ ಇಲ್ಲ, ಅದು ಆ ಡಿಸಿಪ್ಲಿನ್ ಇದೆ ಅಮ್ಮ ಅವ್ರಿಗೆ. ಡಿಸಿಪ್ಲಿನ್ ಸರ್, ಅದನ್ನ ನಾವು ಕೆಲವು ಟೈಮ್ ದಂಡಿಸಿ ಹೇಳ್ಕೊಟ್ಟಿದೀವಿ, ಕೆಲವು ಟೈಮ್ ಸ್ಮೂತ್ ಆಗಿ ಹೇಳಿದೀವಿ, ಕೆಲವು ಟೈಮ್ ಫ್ರೆಂಡ್ ಆಗಿ ಹೇಳಿದೀವಿ. ಎಲ್ಲಾ ತರನು ಹೇಳಿದ್ದಕ್ಕೇನೆ ನೋಡಿ ಸರ್, ನಮ್ ಕರ್ತವ್ಯ ನಮ್ಮ ಮಕ್ಳು ಎತ್ತ ಮೇಲೆ ಬರೀ ಇರೋದಲ್ಲ, ಅವ್ರನ್ನ ಒಂದ್ ಒಳ್ಳೆ ಪ್ರಜೆಯಾಗಿ ಮಾಡೋದು ನಮ್ ಕರ್ತವ್ಯ. ಅದನ್ನ ಮಾಡಿದೀವಿ, ಅವನು ಅದನ್ನ ನಡೆಸ್ಕೊಂಡು ಹೋಗ್ತಿದ್ದಾನೆ, ಅದ್ರ ಬಗ್ಗೆ ಹೆಮ್ಮೆ ಇದೆ ನಂಗೆ. ಓಕೆ, ನೀವು ಮಾತಾಡ್ತಿರೋದಕ್ಕೆ ಒಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಟಾಪಿಕ್ ಬಗ್ಗೆ ಏನಿದೆ ನಿಮ್ಮ ಇದು ಖುಷಿ ಹೇಗಿದೆ? ಈಗ KGF ಆದ್ಮೇಲೆ ತುಂಬಾ ದೊಡ್ಡ ಮಟ್ಟಕ್ಕೆ ಹಾಲಿವುಡ್ ಲೆವೆಲ್ಗೆ ಒಂದು ರೀಚು. ಅದ್ರ ಬಗ್ಗೆ ಯಶು ಅದ್ರಲ್ಲಿ ನನಗಷ್ಟು ತಿಳುವಳಿಕೆ ಬರಲ್ಲ. ಅವನಷ್ಟು ಸಿನಿಮಾ ಬಗ್ಗೆ ಅವನು ತುಂಬಾ ತಿಳ್ಕೊಂಡು ಮಾಡ್ತಾನೆ. ಬಟ್ ಮಾಡ್ತಾನೆ ಸರ್, ಏನೋ ಒಂದ್ ಮಾಡೇ ಮಾಡ್ತಾನೆ ಅಂತ ಹೋಪ್ಸ್ ಅಂತೂ ಇದೆ ಅವನ ಬಗ್ಗೆ. ಓಕೆ, ಬಟ್ ಪದೇ ಪದೇ ಅದ್ರ ಬಗ್ಗೆ ಅವನು ಸಿನಿಮಾ ಬಗ್ಗೆ ಅವನು ತುಂಬಾ ತಿಳ್ಕೊಂಡಿದ್ದಾನೆ ಅಲ್ವಾ? ಪದೇ ಪದೇ ಪೋಸ್ಟ್ಪೋನ್ ಆಗ್ತಿರೋದು ಅಭಿಮಾನಿಗಳಿಗೆ ಬೇಸರ ಅಂತ ನಿಮಗೆ ಇಲ್ಲ. ಅವನಿಗೆ ಅದು ಅವ್ನ್ ಹೆಂಗ್ ಗೊತ್ತಾ, ಅವ್ನಿಗೆ ಏನ್ ಖರ್ಚಾಗುತ್ತೆ ಅವ್ನು ಈಗಲ್ಲ, ಅದು ನೀವೀಗ ನೋಡ್ತಾ ಇದ್ದೀರಾ. ಇಲ್ಲ, ಅವನು ಸ್ಟಾರ್ಟಿಂಗು ಯಾವುದೇ, ಅದು ಹಲವಾರು ಪಿಕ್ಚರ್ ಇದೆ ಬಿಡಿ, ಸ್ಟಾರ್ಟಿಂಗ್ ಯಾವುದೇ ಪಿಕ್ಚರ್ ಮಾಡಿದಾಗ ಅವನಿಗೆ ಸರಿ, ಅವನ ಹತ್ರ ದುಡ್ಡಿಲ್ದೆ ಇದ್ರು ಪ್ರೊಡ್ಯೂಸರ್ ಹತ್ರ ಹಾಕ್ಸಿ ಆದ್ರೂ ಆ ಸಿನಿಮಾ ಸರಿ ಮಾಡೇ ರಿಲೀಸ್ ಮಾಡಿ. ಹೌದು, ಕಥೆಗಳನ್ನ ಆ ತರದೆಲ್ಲ ಗೊತ್ತು, ನಾನು ಕೇಳಿದೀನಿ. ಅವ್ನ್ ಏನಂದ್ರೆ, ಇದು ದೊಡ್ಡ ಪಿಕ್ಚರು ಇನ್ನೊಂದ್ ಸಣ್ಣ ಪಿಕ್ಚರು, ಅವ್ನ ಆತರ ತಾಟಲ್ಲ. ಅವನಿಗೆ ಮನ್ಸಿಗೆ ಸಮಾಧಾನ ಆಗಿಲ್ಲ ಅಂದ್ರೆ ಅದು ಖರ್ಚಾಗ್ಲಿ ಅಥವಾ ಅದು ಹೋಗ್ಲಿ, ಅದ್ರ ಬಗ್ಗೆ ತಲೆ. ಅಭಿಮಾನಿಗಳಿಗೆ ಅವ್ನು ಯಾವಾಗ್ಲೂ ಹೇಳ್ತಾ ಇದ್ದ ನನ್ನ ಹತ್ರ, ನಾನು ನಿನ್ಗಾಗ್ಲಿ ಇನ್ನೊಬ್ರಿಗಾಗ್ಲಿ ನಾನು ಸಿನಿಮಾ ವಿಷಯದಲ್ಲಿ ಯಾರಿಗೂ ಮಾಡಲ್ಲ, ನಾನು ಅಭಿಮಾನಿಗಳಿಗೆ ಮಾಡೋದು ಅಂತ. ಅವ್ರಿಗೆ ಮೋಸ ಮಾಡದೆ ಮಾಡ್ಬೇಕು ಅಂತ ಏನೋ ಅವನಿಗೆ ಇರಾನ್ ಟೈಮಲ್ಲಿ ಅದೇನೋ ಗಲಾಟೆ ಟೈಮಲ್ಲಿ ಬಿಡಬಾರ್ದು ಅಂತ ಏನ್ ಅನ್ನಿಸ್ತೇನೋ, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಅವನು ಸಿನಿಮಾ ಬಗ್ಗೆ ನಾವು ಡೀಪ್ ಆಗಿ ಹೋಗಲ್ಲ ಸರ್. ಗೊತ್ತಾಯ್ತು. ಅವ್ನು ಮಾತಾಡ